ಅಧಿಕಾರಿಗಳ ವಿರುದ್ಧ ಲಂಚದ ಆರೋಪ ಕೇಳಿ ಬಂದಿರುವಂತದ್ದು. ಬೆಂಗಳೂರಿನಲ್ಲಿ ಆರ್ಬಿ ತಿಮ್ಮಾಪುರ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಬಕಾರಿ ಅಧಿಕಾರಿಗಳು ಲಂಚದ ಅವತಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪ ಕೇಳಿ ಬಂದಿತ್ತು. ಅದೇ ವಿಚಾರವಾಗಿ ಅಬಕಾರಿ ಸಚಿವರಾದಂತ ಆರ್ಬಿ ತಿಮ್ಮಾಪುರ ಅವರು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ಆಡಿಯೋವನ್ನ ಕೇಳಿಸಿಕೊಂಡಿದ್ದೇನೆ, ಅಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಎನ್ನುವ ಮುಖಾಂತರವಾಗಿ ಈ ಲಂಚದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಆರ್ಬಿ ತಿಮ್ಮಾಪುರ ಅವರು ಕೊಟ್ಟಿದ್ದಾರೆ. ಒಂದು ಕಡೆ ಅಧಿಕಾರಿಗಳನ್ನ ಅಮಾನತು ಮಾಡ್ತೇನೆ, ಹಿಂದಿನ ಸಚಿವರ ಮೇಲೆಯೂ ಕೂಡ ಹಲವು ಆರೋಪಗಳಿದ್ದು ಅಧಿಕಾರಿಗಳು ತಪ್ಪು ಮಾಡಿಯೇ ಮಾಡ್ತಿದ್ದಾರೆ, ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದು ಗಮನಕ್ಕೆ ಬಂದಿದೆ, ತಕ್ಷಣ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಆರ್ಬಿ ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಸರ್ ಈ ಕಡೆ ಕೋರ್ಟ್ನ ಕೇಸ್ ಇದ್ದಾಗ ಅದ್ರದ್ದಾದ ಕ್ರಮ ವೇಟ್ ಮಾಡೋದು ಕಳಿಸ್ಕೊಂಡಿದ್ದೀನಿ. ಇಮಿಡಿಯೇಟ್ ಕ್ರಮ ಸಸ್ಪೆಂಡ್ ಮಾಡ್ತೀನಿ. ಈಗ ಲಂಚದ ಬಗ್ಗೆ ಏನ್ ಮಾಡ್ತೀರಾ? ಲಂಚದ ಬಗ್ಗೆ ಏನಿದೆ ರಿಪೋರ್ಟ್ ತರಿಸ್ಕೊಳ್ಳೋಣ. ಅಬಕಾರಿ ಇಲಾಖೆಯಲ್ಲಿ ಇದು ಪ್ರಥಮ ಬಾರಿಗಿಲ್ಲ, ಎಂದು ಅಬಕಾರಿ ಇಲಾಖೆ ತನಿಖೆಯಿಂದಲೂ ಇದು ಅಬಕಾರಿ ಇಲಾಖೆಯಿಂದ ಆವಾಗ ಆಪಾದನೆ ಬರುತ್ತೆ. ಆದರೆ ಕೆಲವು ವಿಚಾರಗಳನ್ನ ಸರಿ ಮಾಡ್ತಕ್ಕಂಥದ್ದು ಇದೆ, ಸರಿ ಮಾಡಿ ರೀತಿಯಲ್ಲಿ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಅಧಿಕಾರಿಗಳು ಮಾಡ್ತಾ ಇರೋ ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ತಲೆದಂಡದ ಒಂದು ಪರಿಸ್ಥಿತಿ ಬಂದಿದೆ ಸರ್. ನಿಮ್ಮ ಕೈ ತಲೆದಂಡ ಬರೋ ಪ್ರಶ್ನೆ ಬರೋದಿಲ್ಲ. ಬೆಂಗಳೂರಿನಲ್ಲಿ ಆರ್ಬಿ ತಿಮ್ಮಾಪುರ ಅವರು ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಯಾಕೆ ನನ್ನನ್ನ ಕೈ ಬಿಡ್ತಾರೆ, ಏನ್ ತಪ್ಪು ಮಾಡಿದ್ದೀನಿ ಅಂತ ಕೈ ಬಿಡ್ತಾರೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಎಲ್ಲವೂ ಕೂಡ ವರಿಷ್ಠರಿಗೆ ಬಿಟ್ಟಿದ್ದು, ಅದು ಸಿಎಂಗೆ ಬಿಟ್ಟಿದ್ದು ಅಂತ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ರಾಜ್ಯದ ಹಾಗೆ ರಾಷ್ಟ್ರ ನಾಯಕರಿಗೆ ಬಿಟ್ಟಿರುವಂತಹ ವಿಚಾರ, ಯಾಕೆ ನನ್ನನ್ನ ಕೈ ಬಿಡುತ್ತಾರೆ, ನಂದೇನ್ ತಪ್ಪಿದೆ, ನಾನು ಕುರ್ಚಿಗೆ ಅಂಟಿಕೊಂಡು ಕೂತವನಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ದುಡಿತಾ ಇದ್ದೇನೆ. ನನ್ನ ಮೇಲೆ ಬಂದಂತ ಆರೋಪಗಳೆಲ್ಲ ಕೂಡ ನಿರಾಧಾರವಾದಂತ ಸುಳ್ಳಾಗಿದೆ ಎನ್ನುವ ಮುಖಾಂತರವಾಗಿ ಆರ್ಬಿ ತಿಮ್ಮಾಪುರ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ನ ಕೇಸ್ ಇದ್ದಾಗ ಅದ್ರದ್ದಾದ ಕ್ರಮ ವೇಟ್ ಮಾಡೋದು ಕಳಿಸ್ಕೊಂಡಿದ್ದೀನಿ. ಇಮಿಡಿಯೇಟ್ ಕ್ರಮ ಸಸ್ಪೆಂಡ್ ಮಾಡ್ತೀನಿ. ಈಗ ಲಂಚದ ಬಗ್ಗೆ ಏನ್ ಮಾಡ್ತೀರಾ? ಲಂಚದ ಬಗ್ಗೆ ಏನಿದೆ ರಿಪೋರ್ಟ್ ತರಿಸ್ಕೊಳ್ಳೋಣ. ಅಬಕಾರಿ ಇಲಾಖೆಯಲ್ಲಿ ಇದು ಪ್ರಥಮ ಬಾರಿಗಿಲ್ಲ, ಎಂದು ಅಬಕಾರಿ ಇಲಾಖೆ ತನಿಖೆಯಿಂದಲೂ ಇದು ಅಬಕಾರಿ ಇಲಾಖೆಯಿಂದ ಆವಾಗ ಆಪಾದನೆ ಬರುತ್ತೆ. ಆದರೆ ಕೆಲವು ವಿಚಾರಗಳನ್ನ ಸರಿ ಮಾಡ್ತಕ್ಕಂಥದ್ದು ಇದೆ, ಸರಿ ಮಾಡಿ ರೀತಿಯಲ್ಲಿ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಅಧಿಕಾರಿಗಳು ಮಾಡ್ತಾ ಇರೋ ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ತಲೆದಂಡದ ಒಂದು ಪರಿಸ್ಥಿತಿ ಬಂದಿದೆ ಸರ್. ನಿಮ್ಮ ಕೈ ತಲೆದಂಡ ಬರೋ ಪ್ರಶ್ನೆ ಬರೋದಿಲ್ಲ. ಏನು ತಪ್ಪು ಮಾಡಿಲ್ಲ, ಆರೋಪಗಳಿಗೆಲ್ಲ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಅಂಥದ್ದೇನಾದರೂ ಇದ್ರೆ ಅದನ್ನ ಕ್ರಮ ಎದುರಿಸ್ತೀನಿ. ಏನಾಗಿದೆ, ಏನು ತಪ್ಪು ಮಾಡಿಲ್ಲ? ಆಡಿಯೋ ವಿಡಿಯೋ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಇಮಿಡಿಯೇಟ್ ಮಾಡ್ತೀನಿ ಸರ್. ಈಗ ಬಹುತೇಕ ಸರ್ ನಿಮ್ಮ ಇಲಾಖೆಯ ಅಕ್ರಮ ಬಗ್ಗೆ ಬಹಿರಂಗ ಚರ್ಚೆ ಆಗುತ್ತೆ, ನಿಮ್ಮ ಕಾರ್ಯವೈಖರಿ ಪ್ರಶ್ನೆ ಮಾಡ್ತಾರೆ, ಬಹಳ ದೊಡ್ಡ ಮಟ್ಟದ ನಿಮ್ಮ ಇಲಾಖೆ ಬಗ್ಗೆ ಚರ್ಚೆ ಮಂತ್ರಿ ಆಗಿ ಎಲ್ಲರ ಮೇಲೆ ಹಿಂಗೆ ಬಂದಿದೆ, ಅದು ಸರಿ.